ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೋರೀಶ್. ಈ ವಿಡಿಯೋದಲ್ಲಿ ನಿಮಗೆ ತುಂಬ ಈಸಿ ಮೆಥಡ್ನಲ್ಲಿ ಸಿಂಗಲ್ ಕಟೋರಿ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ, ನೀಟಾಗಿ ಅರ್ಥ ಆಗುತ್ತೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಈ ಸಿಂಗಲ್ ಕಟೋರಿ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಅಳತೆ ಬ್ಲೌಸ್ನ ತೊಗೊಂಡಿದ್ದೀನಿ. ಹಾಗೆ ಒಂದು 80 ಸೆಂಟಿಮೀಟ್ರ್ ದೊಡ್ಡ ಪನ್ನ ಕಾಟನ್ ಲೈನಿಂಗ್ನ ತೊಗೊಂಡಿದ್ದೀನಿ. ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ, ಓಕೆ? ವಿಡಿಯೋ ಪೂರ್ತಿಯಾಗಿ ನೋಡಿ. ನಾವು ಯಾವುದೇ ಬ್ಲೌಸ್ನ ಕಟ್ ಮಾಡಬೇಕಾದ್ರೂ ಫಸ್ಟು ಲೈನಿಂಗು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ಇದು ಮರಿಬಾರ್ದು. ಯಾವುದೇ ಬ್ಲೌಸ್ ಕಟ್ಟಿಂಗಲ್ಲೂ ಈ ರೀತಿ ನಾವು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ಫಸ್ಟು. ನಂತರ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ನೋಡಿ, ಇದರಲ್ಲಿ ಈಗ ನಾರ್ಮಲ್ ಫೋಲ್ಡಡ್ ಬ್ಲೌಸು ಮತ್ತು ಡೀಪ್ ನೆಕ್ ಬ್ಲೌಸು ಏನಿರುತ್ತೋ ಅದು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡುವಂಥ ವಿಧಾನ ಸೇಮ್ ಇರುತ್ತೆ. ಮಾರ್ಕಿಂಗ್ಸು, ಕಟಿಂಗ್ ಮಾಡೋ ಮೆಥಡು, ವಿಧಾನ. ಬಟ್ ಮೆಜರ್ಮೆಂಟ್ಸ್ನಲ್ಲಿ ಮಾತ್ರನೇ ಬದಲಾವಣೆ ಇರುತ್ತೆ. ಈಗ ಈ ಅಳತೆ ಬ್ಲೌಸ್ ಒಂದು ಮೆಜರ್ಮೆಂಟ್ಸಲ್ಲಿರುತ್ತೆ, ಇನ್ನೊಂದು ಅಳತೆ ಬ್ಲೌಸ್ ಇನ್ನೊಂದು ಮೆಜರ್ಮೆಂಟ್ಸಲ್ಲಿರುತ್ತೆ. ಮೆಜರ್ಮೆಂಟ್ಸ್ ತೊಗೊಳ್ಳೋ ವಿಧಾನ, ಮಾರ್ಕಿಂಗ್ ಮಾಡೋ ವಿಧಾನ, ಕಟಿಂಗ್ ಮಾಡೋ ವಿಧಾನ ಸೇಮ್ ಇರುತ್ತೆ. ಮೆಜರ್ಮೆಂಟ್ಸ್ ಮಾತ್ರನೇ ಬದಲಾವಣೆ ಇರುತ್ತೆ ಮೆಜರ್ಮೆಂಟ್ಸ್ನಲ್ಲಿ ಅಷ್ಟೇ. ಬ್ಯಾಕ್ ಸೈಡ್ ಪಾರ್ಟಲ್ಲಿ ನೀವು ಕಟೋರಿ ಬ್ಲೌಸ್ಗೆ ಬ್ಯಾಕ್ ಸೈಡ್ ಪಾರ್ಟ್ ಏನಾದರೂ ಸ್ಪೆಷಲಾಗಿ ಕಟ್ ಮಾಡಬೇಕೇನೋ ಅನ್ನೋ ಡೌಟ್ ಏನಾದರೂ ಇದ್ದರೆ ಆ ಡೌಟ್ನ ಇಟ್ಕೊಳ್ಬೇಡಿ. ಹಾಗಾಗಿ ನಾನು ಬ್ಯಾಕ್ ಸೈಡ್ ಪಾರ್ಟ್ನ ಸಿಂಪಲ್ಲಾಗಿ ಸ್ಪೀಡಾಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ಮೇಲ್ಗಡೆ ಶೋಲ್ಡರಿಂದ ಬ್ಲೌಸ್ ಲೆಂತು, ಕಂಪ್ಲೀಟ್ ಬ್ಲೌಸ್ ಲೆಂತು ಎಷ್ಟು ಇಂಚಿದೆ ಅಂತ ನೋಡ್ಕೊಳ್ಬೇಕು. ಟೈಟಾಗಿ ಎಳೆದು ನೀವು ಮೆಜರ್ಮೆಂಟ್ಸ್ನ ಮಾಡ್ಕೊಳ್ಳಿ. 14 ಇಂಚಿದೆ. ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನು ಅರ್ಧ ಇಂಚ್ ಸೇರಿಸ್ಕೊಂಡು ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ನಂತರ ಸೈಡಲ್ಲಿ, ಓಕೆನಾ, ಸ್ಲೀವ್ ಜಾಯಿಂಟಿಂದ ಈ ಸೈಡ್ ಲೆಂತು ಎಷ್ಟು ಇಂಚಿದೆ ಅಂತ ಟೇಪಲ್ಲಿ ಅಳತೆ ಮಾಡಿಕೊಂಡು ಇದಕ್ಕೂ ಅಷ್ಟೇ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಈ ಎರಡು ಮಾರ್ಕ್ಸು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈ ಎರಡು ಮಾರ್ಕ್ ಮಧ್ಯ ಎಷ್ಟು ಇಂಚಿದೆ ಅಷ್ಟನ್ನೇ ಶೋಲ್ಡರ್ಗೆ ತೊಗೊಳ್ಳಿ. ಇದು ಬಾಕ್ಸ್ ಟೈಪು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಅರ್ಧ ನೆಕ್ ಬಿಡ್ತು, ಇಲ್ಲಾಂದರೆ ಶೋಲ್ಡರ್ ಪಟ್ಟಿ ನೀವು ಎಷ್ಟು ಇಂಚ್ ಇರುತ್ತೋ ಅಳತೆ ಬ್ಲೌಸಲ್ಲಿ ಅಷ್ಟಾದರೂ ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ಬ್ಯಾಕ್ ಡೀಪು ಈ ಕೆಳಗಡೆ ಸೈಡ್ ಈ ರೀತಿ ಟೇಪಿಂದ ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡಿಕೊಂಡು ಇಲ್ಲಿ ಕೆಳಗಡೆಯಿಂದ ಇದನ್ನು ಮಾರ್ಕ್ ಮಾಡಿ. ಮತ್ತು ಶೋಲ್ಡರ್ ಸೆಂಟ್ರಿಗೆ ಬ್ಯಾಕ್ ಡಾಟ್ಸ್. ನೀವು ಈ ಮಾರ್ಕಿಂಗ್ ಒಳಗಡೆ ರೌಂಡ್ ನೆಕ್, ಸ್ಕ್ವೇರ್ ನೆಕ್ ಏನಾದರೂ ಕಟ್ ಮಾಡೋದಾದರೆ ಲೈನಿಂಗಲ್ಲಿ ಈ ಬಾಕ್ಸ್ ಒಳಗಡೆ ಕಟ್ ಮಾಡ್ಕೊಳ್ಬೇಕು. ಪ್ಯಾಚ್ ವರ್ಕ್ ಮಾಡೋದಾದರೆ ನೀವು ಕ್ಯಾನ್ವಾಸ್ ಯೂಸ್ ಮಾಡ್ತೀರಲ್ವ, ಅದರಲ್ಲಿ ಸಪ್ರೇಟಾಗಿ ಮತ್ತೆ ಮಾರ್ಕಿಂಗ್ಸ್ನ ಮಾಡ್ಕೊಳ್ಳೋದ್ರಿಂದ ಏನು ತೊಂದರೆ ಇರೋದಿಲ್ಲ. ಮತ್ತು ಬ್ಲೌಸು, ಮೆಜರ್ಮೆಂಟ್ ಬ್ಲೌಸು ಏನಾದರೂ ಸುಕ್ಕಿದ್ರೆ ಒಂದು ಸಾರಿ ಐರನ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಫೋಲ್ಡಿಂಗು ಏನಿದೆಯೋ ಅದನ್ನು ಈ ರೀತಿ ಡಿವೈಡ್ ಮಾಡಿಕೊಂಡು ಬ್ಲೌಸ್ನ ಈ ರೀತಿ ನೀಟಾಗಿ ಹಾಕ್ಕೊಳ್ಬೇಕು. ಫಸ್ಟು ಹಾಕ್ಕೊಂಡ ನಂತರ ಈ ಚೆಸ್ಟ್ ಮೆಜರ್ಮೆಂಟು ಎಷ್ಟು ಇಂಚಿದೆ ಅಳತೆ ಮಾಡ್ಕೊಳ್ಳಿ. 20 ಇಂಚಿದೆ. ಅದರಲ್ಲಿ ಅರ್ಧ 10 ಇಂಚು, ಅದಕ್ಕೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ನಂತರ ಸೊಂಟದ ಅಳತೆ ಈ ಕಾಜಾ ಪಟ್ಟಿ ಮೈನಸ್ ಮಾಡಿಕೊಂಡು ಎಷ್ಟು ಇಂಚಿದೆ ಟೋಟಲಾಗಿ ಅಳತೆ ಮಾಡ್ಕೊಳ್ಬೇಕು. 34 ಇದೆ. ಅದರಲ್ಲಿ 4ನೇ ಒಂದು ಭಾಗ ಅಂದರೆ 8.5 ಇಂಚು ಪ್ಲಸ್ 1 ಇಂಚು ಬ್ಯಾಕ್ ಡಾಟ್ಗೋಸ್ಕರ. ಈ ಎರಡು ಮಾರ್ಕ್ನ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮತ್ತು 2.5 ಇಂಚ್ವರೆಗೂ ಎಕ್ಸ್ಟ್ರಾ ತಗೊಳ್ಬೋದು. ಇಲ್ಲಿಂದ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ಚೆಸ್ಟ್ ಮೆಜರ್ಮೆಂಟ್ಗೆ ಆ್ಯಕ್ಚುಲಿ ಈ ಹಾರ್ಮೋಲ್ ಡೌನಿಂಗು ಮತ್ತು ಶೋಲ್ಡರು 6 ಇಂಚ್ ಇರಬೇಕು. ಬಟ್ ಅಳತೆ ಬ್ಲೌಸಲ್ಲಿ 5.5 ಇದೆ. ಅವರಿಗೆ ಫಿಟ್ಟಿಂಗ್ ಕರೆಕ್ಟ್ ಇರೋದ್ರಿಂದ ನಾನು 5.5 ಇಂಚು ತೊಗೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಇದು ಬಾಡಿ ಮೆಜರ್ಮೆಂಟ್ಸ್ಗೆ ನಾವು ಕನ್ವರ್ಟ್ ಮಾಡಿಕೊಂಡು ನೋಡೋದಾದರೆ 6 ಇಂಚ್ ತೊಗೊಳ್ಬೇಕಾಗುತ್ತೆ. ಬಟ್ ಫಿಟ್ಟಿಂಗ್ ಕರೆಕ್ಟ್ ಇದ್ದಾಗ ನಾವು ಅಳತೆ ಬ್ಲೌಸ್ನೇ ಫಾಲೋ ಮಾಡಬೇಕಾಗುತ್ತೆ.
ಇಲ್ಲಿ ಫೋಲ್ಡಿಂಗ್ ಆಗಿರುತ್ತೆ ಹಾರ್ಮೋಲ್ ಹತ್ರ. ಒಂದು ಸಾರಿ ಅದನ್ನು ನೀಟಾಗಿ ನೋಡಿಕೊಂಡು ಹಾರ್ಮೋಲ್ ರೌಂಡಿಂಗು ಕಂಪಲ್ಸರಿ ಚೆಕ್ ಮಾಡ್ಕೊಳ್ಬೇಕು. ಓಕೆ, ಇದು ಪರ್ಫೆಕ್ಟ್ ಇದೆ. ಇಲ್ಲಿಗೆ ಬ್ಯಾಕ್ ಸೈಡ್ ಪಾರ್ಟು ಕಂಪ್ಲೀಟು. ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ನಾನು ಫಸ್ಟೇ ತಿಳಿಸಿದ್ನಲ್ವ, ನಾರ್ಮಲ್ ಫೋಲ್ಡಾಡ್ ಬ್ಲೌಸ್ಗೆ ಯಾವ ರೀತಿ ಆದರೆ ಕಟ್ ಮಾಡ್ತೀವೋ, ಇಲ್ಲ ಡೀಪ್ ನೆಕ್ ಬ್ಲೌಸ್ಗೆ ಯಾವ ರೀತಿ ಆದರೆ ಅಳತೆ ಬ್ಲೌಸ್ ತೊಗೊಂಡು ಕಟ್ ಮಾಡ್ತೀವೋ ಸೇಮ್ ವಿಧಾನ, ಮೆಜರ್ಮೆಂಟ್ಸ್ ಮಾತ್ರನೇ ಚೇಂಜ್ ಆಗುತ್ತೆ ಅಂತ ಈಗ ನೀವು ನೋಡಿದ್ದೀರ, ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಸ್ವಲ್ಪ ಸ್ಪೀಡಾಗಿ ಮಾರ್ಕಿಂಗ್ ಮಾಡಿ ಸ್ಪೀಡಾಗಿ ಕಟಿಂಗ್ ಮಾಡಿದ್ದೀನಿ, ಸ್ಪೀಡಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ. ಒಂದೇ ವಿಚಾರನ ಪದೇ ಪದೇ ತಿಳಿಸೋದ್ರಿಂದ ನಿಮಗೂ ಬೋರ್ ಆಗುತ್ತೆ ಅಂತ. ಓಕೆ, ಈಗ ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಾವು ಸಿಂಗಲ್ ಕಟೋರಿ ಬ್ಲೌಸ್ ಆಗಿರಲಿ, ಡಬಲ್ ಕಟೋರಿ ಬ್ಲೌಸ್ ಆಗಿರಲಿ, ಫಸ್ಟ್ ಪೇಪರ್ ಕಟಿಂಗ್ನ ಮಾಡ್ಕೊಳ್ಬೇಕು, ನಂತರ ಲೈನಿಂಗಲ್ಲಿ ಕಟ್ ಮಾಡಬೇಕು. ಇದನ್ನು ನೀವು ಮರಿಬಾರ್ದು. ಲೈನಿಂಗಲ್ಲಿ ಕಟ್ ಮಾಡೋಕ್ಕೆ ಹೋದರೆ ಮತ್ತೆ ನಿಮಗೆ ವೇಸ್ಟ್ ಆಗುತ್ತೆ. ನಾನೊಂದು ಪೇಪರ್ ತೊಗೊಂಡಿದ್ದೀನಿ. ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ಫಸ್ಟು ಪೇಪರ್ ಮೇಲೆ ಹಾಕ್ಕೊಳ್ಬೇಕು. ಹಾಕ್ಕೊಂಡ ನಂತರ ಕಂಪ್ಲೀಟಾಗಿ ನಾವು ಫ್ರಂಟ್ ಸೈಡ್ ಪಾರ್ಟ್ ಲೈನಿಂಗ್ ಮೇಲೆ ಯಾವ ರೀತಿ ಆದರೆ ನಾರ್ಮಲಾಗಿ ಮಾರ್ಕಿಂಗ್ ಮಾಡ್ತೀವೋ ಇದು ಅಷ್ಟೇ, ಇದು ಅದೇ ರೀತಿಯೇ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಬ್ಯಾಕ್ ಸೈಡು ಲೆಂತು, ಚೆಸ್ಟ್ ಮೆಜರ್ಮೆಂಟು, ಇದು ನೆಕ್ ವಿಡ್ತು, ಶೋಲ್ಡರು, ಮತ್ತು ಈ ಕಡೆ ಸೈಡ್ ಅಷ್ಟೇ ಉಕ್ಸ್ ಪಟ್ಟಿ ಹತ್ರ ಸ್ಟ್ರೈಟಾಗಿ ಫೋಲ್ಡಿಂಗ್ ಇರುತ್ತಲ್ವ, ಅದರ ಪ್ರಕಾರ ಸ್ವಲ್ಪ ನೋಡಿಕೊಂಡು ಸ್ಟ್ರೈಟಾಗಿ ಮಾರ್ಕ್ ಮಾಡಿ. ಈಗ ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಂಡು, ಇದು ಬ್ಯಾಕ್ ಸೈಡ್ ಲೆಂತು, ಅಳತೆ ಬ್ಲೌಸಲ್ಲಿ ಡೀಪ್ನ ನೀವು ಟೇಪಿಂದ ಅಳತೆ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಿ ನೀವು ಅಳತೆ ಬ್ಲೌಸ್ನ ಇಟ್ಟಾದರೂ ಮಾರ್ಕಿಂಗ್ ಮಾಡ್ಬೋದು. ನಾನೇನು ಅಂದರೆ ಟೇಪಿಂದನೇ ಅಳತೆ ಮಾಡ್ಕೊಳ್ತೀನಿ. ಕರೆಕ್ಟಾಗಿ ಬ್ಲೌಸ್ನ ಈ ರೀತಿ ಹಾಕ್ಕೊಂಡು ಈ ರೀತಿ ಟೇಪ್ ಸ್ಟ್ರೈಟಾಗಿ ಇಟ್ಟು ಎಷ್ಟು ಇಂಚಿದೆ ಅಂತ ಟೇಪಿಂದನೇ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ತೀನಿ. ನೀವು ಅದೇ ರೀತಿಯೇ ಫಾಲೋ ಮಾಡ್ಬೋದು. 7 ಇಂಚ್ ರೆಡಿ ಇದೆ, ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ. ನಂತರ ಇಲ್ಲಿ ಉಕ್ಸ್ ಪಟ್ಟಿ ಎಷ್ಟು ಇಂಚಿದೆ ಅಂತ ನೀವು ಒಂದು ಅಳತೆ ಮಾಡ್ಕೊಳ್ಬೇಕು. ಅಳತೆ ಬ್ಲೌಸಲ್ಲಿ ಉಕ್ಸ್ ಪಟ್ಟಿ ಕಡೆ ಬ್ಲೌಸಲ್ಲಿ ಈ ಡೀಪಿಂದ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿದ್ದೀವಲ್ವ, ಆ ಸ್ಟಿಚ್ಚು ಎಷ್ಟು ಇಂಚಿದೆ ಅಂತ ಟೇಪಲ್ಲಿ ಅಳತೆ ಮಾಡ್ಕೊಳ್ಳಿ. 3/4 ಇಂಚಿದೆ. ಇದಕ್ಕೆ 1 ಇಂಚು ಎಕ್ಸ್ಟ್ರಾ ಡೌನಿಂಗು. ಹಾಗೆ ಸೆಂಟರ್ ಡಾಟ್ ವಿಡ್ತು, ಲೆಂತು. ಓಕೆ, ಫಸ್ಟು ಲೆಂತು ಮೇಲ್ಗಡೆ ಶೋಲ್ಡರ್ ಸ್ಟಿಚ್ಚಿಂದ ಎಷ್ಟು ಇಂಚಿದೆ ಲೆಂತು ನೋಡ್ಕೊಳ್ಳಿ. ಇಲ್ಲಿಂದ ಫುಲ್ ಲೆಂತು ಈ ಡಾಟ್ ಎಷ್ಟಿದೆ ಅದನ್ನು ಮೆಜರ್ ಮಾಡ್ಕೊಳ್ಳಿ. ಮತ್ತು ಈ ವಿಡ್ತ್ ಎಷ್ಟು ಇಂಚಿದೆ ಅಂತ ಇದನ್ನು ಅಳತೆ ಬ್ಲೌಸಲ್ಲಿ ಅಳತೆನ ಮಾಡ್ಕೊಳ್ಬೇಕು. ಈ 3 ಅಳತೆ ಮಾಡಿಕೊಂಡು ವಿಡ್ತು ಮತ್ತು ಲೆಂತು ಇಲ್ಲಿಂದ ಮತ್ತೆ ಎಕ್ಸ್ಟ್ರಾ. ಹಾಗೆ ಅಳತೆ ಬ್ಲೌಸಲ್ಲಿ ಈ ಡಾಟ್ ವಿಡ್ತ್ ಎಷ್ಟು ಇಂಚಿದೆ ಅಂತ ಅಳತೆ ಮಾಡಿಕೊಂಡು ಡಾಟ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ಳಿ. ಸೆಂಟರ್ ಡಾಟು ಮತ್ತು ಉಕ್ಸ್ ಪಟ್ಟಿ ಕಡೆ 1 ಡಾಟು, ಇದು ಅಷ್ಟೇ ನೀವು ಅಳತೆ ಬ್ಲೌಸಲ್ಲಿ ಅಳತೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಈ ಮಾರ್ಕಿಂಗ್ ಬಿಟ್ಟು 1 ಇಂಚ್ ಡೌನ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ವ, ಈ ಡಾಟಿಂದ ಈ ಮಾರ್ಕಿಗೆ ಈ ರೀತಿ ಶೇಪು ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟು ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಈ ಸಿಂಗಲ್ ಕಟೋರಿ ಬ್ಲೌಸ್ ಆಗಿರಲಿ ಇಲ್ಲ ಡಬಲ್ ಕಟೋರಿ ಬ್ಲೌಸ್ ಆಗಿರಲಿ ನಮಗೆ ರೌಂಡ್ ನೆಕ್ಗೆ ತುಂಬ ಸೂಟಬಲ್ ಆಗುತ್ತೆ. ಇದನ್ನು ನೆನಪು ಇಟ್ಕೊಳ್ಬೇಕು ನೀವು. ಈ ರೀತಿ ಫಸ್ಟು ರೌಂಡ್ ನೆಕ್ಕು ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡ್ಕೊಂಡ ನಂತರ ನೋಡಿ, ಈ
ಶೇಪು ಬೆಂಡ್ ಆಗುತ್ತೆ ಅಲ್ವಾ, ಅಲ್ಲಿ ಒಂದು ಮಾರ್ಕ್ ಇರಲಿ. ಓಕೆನಾ. ನಂತರ ಚೆಸ್ಟ್ ಮೆಜರ್ಮೆಂಟು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇದು ಅಷ್ಟೇ 2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಈ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಲ್ವಾ, ಈ ಚೆಸ್ಟ್ ಮೆಜರ್ಮೆಂಟಿಂದ 2 ಇಂಚ್ಗೆ, ಜನರಲ್ಲಾಗಿ ಎಲ್ಲ ಸೈಜಸ್ಗೂ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಈ ಕಡೆ ಸೈಡು. ಓಕೆನಾ. 2 ಇಂಚು ಮತ್ತು ಈ ರೌಂಡ್ ಶೇಪ್ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿ, ಇಲ್ಲಿಂದ ನೋಡಿ ಇದು ಈ ರೀತಿ ಶೇಪು ಮಾರ್ಕ್ ಮಾಡಬೇಕು. ನೀವು ವಿಡಿಯೋದಲ್ಲಿ ನೋಡಬೇಕು ಶೇಪು ಯಾವ ರೀತಿ ಆದರೆ ಇದೆ ಅನ್ನೋದು ನೋಡಿಕೊಂಡು ನೀವು ಮಾರ್ಕ್ ಮಾಡಬೇಕು. ಕ್ಲಿಯರಾಗೆ ಕಾಣಿಸ್ತಾ ಇದೆಯಲ್ವ. ಈ ರೀತಿ ಸಿಂಗಲ್ ಕಟೋರಿ ಬ್ಲೌಸ್ಗೆ ಶೇಪು ಮಾರ್ಕ್ ಮಾಡಬೇಕು. ನಂತರ ಫ್ರಂಟ್ ಸೈಡಲ್ಲಿ ಸೈಡು ಎಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೊಳ್ಬೇಕು. ಕ್ರಾಸ್ ಬೆಲ್ಟ್ ಜಾಯಿಂಟ್ ಇರುತ್ತಲ್ವ ಅಲ್ಲಿಗೆ. ಸ್ಲೀವು ಅಟ್ಯಾಚಿಂದ 6 ಇಂಚಿದೆ, ಇಲ್ಲಿ ಅರ್ಧ ಇಂಚ್ ಬಿಡಬೇಕು. ಇಲ್ಲಿಂದ 6 ಇಂಚು ಮತ್ತು ಕೆಳಗೆ 1 ಇಂಚ್ ಎಕ್ಸ್ಟ್ರಾ. ಇಲ್ಲಿ ಅರ್ಧ ಇಂಚ್ ಯಾಕೆ ಬಿಡಬೇಕಂದ್ರೆ ಇದು ರೆಡಿ, ಇದು ರೆಡಿ ಇದೆ, ಇಲ್ಲಿಗೆ ಸ್ಟಿಚ್ ಬಂದಾಗ ಇದು ರೆಡಿ ಆಗುತ್ತೆ. 6 ಇಂಚ್ ಎಕ್ಸ್ಟ್ರಾ ಇದೆ. ಓಕೆನಾ. 1 ಇಂಚ್ ಬೇಡ, 1/2 ಇಂಚು. ನಾವು ಈ ಕಡೆ ಸೈಡ್ ಡಾಟ್ ಇಟ್ಕೊಳ್ಳೋದಿಲ್ಲವಲ್ವ, ಹಾಗಾಗಿ ಸಿಂಗಲ್ ಕಟೋರಿ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚ್ ತೊಗೊಳ್ಳಿ ಸಾಕು. ಈ ಡಾಟ್ ಬಿಡ್ತಿದೆ ಅಲ್ವ, ಇಲ್ಲಿಂದ ನೋಡಿ ಶೇಪ್ ಈ ರೀತಿ ಶೇಪ್ ಮಾರ್ಕ್ನ ಮಾಡ್ಕೊಳ್ಬೇಕು. ಇಷ್ಟು ಸಿಂಗಲ್ ಕಟೋರಿ ಬ್ಲೌಸ್ಗೆ ಫ್ರಂಟ್ ಸೈಡ್ ಪಾರ್ಟು ಮಾರ್ಕಿಂಗು. ಇದಕ್ಕೆ ನೀವು ಫ್ರಂಟ್ ಸೈಡಲ್ಲಿ ಹಾರ್ಮೋಲ್ ಶೇಪ್ ಏನು ಕಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಈ ಶೇಪ್ ಇದೆ ಅಲ್ವಾ, ಇದು ಆಲ್ಮೋಸ್ಟ್ ಆಲ್ ರಿಂಕಲ್ಸ್ನ ಅವಾಯ್ಡ್ ಮಾಡುತ್ತೆ. ಇಷ್ಟು ಮಾರ್ಕಿಂಗ್ಸು ಸಿಂಗಲ್ ಕಟೋರಿ ಬ್ಲೌಸ್ಗೆ. ಪೇಪರ್ ಕಟ್ಟಿಂಗಲ್ಲಿ ನಾವು ಕಂಪಲ್ಸರಿ ಕಟ್ಟಿಂಗ್ ಮಾಡ್ಕೊಳ್ಬೇಕು. ಫಸ್ಟು ಈ ರೀತಿ ನಾಚನ ಮಾಡ್ಕೊಳ್ಳಿ. ಈಗ ಈ ಕಟೋರಿ ಶೇಪ್ ಏನಿದೆ, ಈ ಕಟೋರಿ ಶೇಪ್ನ ಕಟ್ ಮಾಡಬೇಕು. ಎಂಟರ್ ಬ್ಲೌಸ್ನ ಕಟ್ ಮಾಡಿದ ನಂತರ ಈ ರೀತಿ ಫಸ್ಟ್ ಪೇಪರ್ ಕಟ್ಟಿಂಗ್ನ ಮಾಡ್ಕೊಂಡ ನಂತರ ಈಗ ಲೈನಿಂಗ್ ಮೇಲೆ ಇದನ್ನು ಕಟ್ ಮಾಡಬೇಕು. ಫಸ್ಟು ಈ ಪೀಸು ಈ ವಿಡ್ತ್ ನೋಡ್ಕೊಳ್ಳಿ, ವಿಡ್ತ್ ನೋಡಿಕೊಂಡು ಅಡ್ಜಸ್ಟ್ಮೆಂಟಿಂಗಲ್ಲಿ ಇದನ್ನು ನೀವು ಕಟ್ ಮಾಡಿ. ಇದು ಸ್ಟ್ರೈಟೇ ಹಾಕಬೇಕು ಈ ಪೀಸು, ಮತ್ತು ಕ್ರಾಸ್ ಹಾಕಬಾರ್ದು. ಓಕೆನಾ. ಈ ಪೀಸು ಸ್ಟ್ರೈಟೇ ಇರಬೇಕು, ಕ್ರಾಸ್ ಇರಬಾರ್ದು. ಇದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲೂ ಕೊಡಬೇಡಿ. ಇದು ಯಾವ ರೀತಿ ಇದೆಯೋ ಅದೇ ರೀತಿಯೇ ಕಟ್ ಮಾಡಿ. ನೀವು ಇದನ್ನು ಗುಂಡು ಪಿನ್ನು ಬರುತ್ತಲ್ವ, ಆ ಗುಂಡು ಪಿನ್ ಹಾಕ್ಕೊಂಡು ಕಟ್ ಮಾಡ್ಬೋದು. ಇಲ್ಲ ನಿಮಗೆ ಅಷ್ಟು ಪರ್ಫೆಕ್ಟಾಗಿ ಕಟ್ ಮಾಡೋಕ್ಕಾಗಲ್ಲ ಅಂದರೆ ಈ ರೀತಿ ಮಾರ್ಕರಿಂದ ಮಾರ್ಕ್ ಮಾಡ್ಕೊಳ್ಳಿ.
ಓಕೆನಾ. ಈ ರೀತಿ ಮಾರ್ಕರಿಂದ ಮಾರ್ಕ್ ಮಾಡಿಕೊಂಡು ಈಸಿಯಾಗಿ ಕಟ್ ಮಾಡಿ. ಮಾರ್ಕರಿಂದ ನೀವು ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು, ಹೆಚ್ಚು ಕಡಿಮೆ ಮಾರ್ಕ್ನ ಮಾಡ್ಕೊಳ್ಬಾರ್ದು. ಓಕೆ, ಇದಕ್ಕೆ ನೀವು ಈ ರೀತಿ ಮತ್ತೆ ಮಾರ್ಕ್ನ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗೋದಿಲ್ಲ. ಈ ಪೀಸು ಸ್ಟ್ರೈಟ್ ಇರಬೇಕು, ಈ ಪೀಸ್ ಮಾತ್ರ ಸಿಂಗಲ್ ಕಟೋರಿಗೆ ಕ್ರಾಸ್ ಇರಬೇಕು. ಈ ಪೀಸು ಕಂಪಲ್ಸರಿ ಕ್ರಾಸ್ ಇರಬೇಕು. ಲೈನಿಂಗು ನೋಡಿಕೊಂಡು ಕರೆಕ್ಟಾಗಿ ನೋಡಿ. ಇದು ಉಕ್ಸ್ಪಟ್ಟಿ ಕಡೆ, ಇದು ಈ ರೀತಿ ಹಾಕಿದರೆ ಸ್ಟ್ರೈಟು, ಇದನ್ನು ಈ ರೀತಿ ನೀವು ಟರ್ನ್ ಮಾಡಿಕೊಂಡ್ರೆ ಇದು ಕ್ರಾಸ್. ಸಿಂಗಲ್ ಕಟೋರಿ ಬ್ಲೌಸ್ಗೆ ಈ ಪೀಸು ಕಂಪಲ್ಸರಿ ಕ್ರಾಸ್ ಹಾಕ್ಕೊಳ್ಬೇಕು. ಸಾರಿ, ನಮಗೆ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಬೇಕು. ಓಕೆನಾ. ಈ ಕಡೆ ಸೈಡ್ ಶೇಪ್ ಇದೆಯಲ್ವಾ, ಇಲ್ಲೊಂದು ಸ್ವಲ್ಪ ಬಟ್ಟೆ ಬಿಟ್ಕೊಳ್ಳಿ, ಕ್ಲಾತ್ ಬಿಟ್ಕೊಂಡು ಮಾರ್ಕಿಂಗ್ ಮಾಡ್ಕೊಳ್ಳಿ. ಫಸ್ಟು ರೆಡಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಈ ಸೆಂಟರ್ ಡಾಟು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ, ಮತ್ತು ಈ ಉಕ್ಸ್ಪಟ್ಟಿ ಕಡೆ ಬರುವಂಥ ಡಾಟ್. ಇದು ರೆಡಿ ಶೇಪು, ಮತ್ತು ಇದು ನೆಕ್ ಶೇಪು. ಈ ಕಡೆ ಸೈಡ್ ಇರೋದು ಉಕ್ಸ್ಪಟ್ಟಿ ನೋಡಿ. ಇದರಲ್ಲಿ ನಾವು ಉಕ್ಸ್ಪಟ್ಟಿಗೂ ಮಾರ್ಜಿನ್ ಆಲ್ರೆಡಿ ಕಟ್ ಮಾಡಿದ್ದೀವಿ, ಮತ್ತು ಈ ಕಡೆ ನೆಕ್ ಶೇಪ್ ಏನಿದೆ ಇದಕ್ಕೂ ಮಾರ್ಜಿನ್ ಆಲ್ರೆಡಿ ಬಿಟ್ಟಿದ್ದೀವಿ. ಕೆಳಗಡೆ ಸೈಡ್ ಇದೆ ಅಲ್ವಾ, ಇದು ಮಾರ್ಜಿನ್ ರೆಡಿ ಇದೆ. ನಮಗೇನು ಅಂದರೆ ಸಿಂಗಲ್ ಕಟೋರಿ ಬ್ಲೌಸಲ್ಲಿ ಈ ಶೇಪ್ ಇದೆ ಅಲ್ವಾ, ಈ ಶೇಪ್ ಮಾತ್ರ ನಾವು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಬೇಕು. ಎಷ್ಟು? 1 ಇಂಚು. ಈ ಪೀಸಲ್ಲಿ ಅರ್ಧ ಇಂಚು, ಈ ಪೀಸಲ್ಲಿ ಅರ್ಧ ಇಂಚು, ಈ ರೀತಿ ಇಟ್ಟು ಸ್ಟಿಚ್ ಮಾಡ್ತೀವಲ್ವ, ಹಾಗಾಗಿ 1 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಈ ನೆಕ್ ಶೇಪು ಇಲ್ಲಿಂದ ನೀವು ಶೇಪ್ ಯಾವ ರೀತಿ ಆದರೆ ಕಟ್ ಮಾಡಿರ್ತೀರೋ ಸೇಮ್ ಅದೇ ಶೇಪಲ್ಲೇ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಈ ಶೇಪು ಈ ರೀತಿ ಮತ್ತೆ ಕಂಟಿನ್ಯೂ ಮಾಡಿ ಅಲ್ಲಿ. ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿರ್ತೀರಲ್ವ ಅಲ್ಲಿಗೆ ಕಟ್ ಮಾಡಬೇಕು ಲೈನಿಂಗ್.
ನೋಡಿ ಇದು ಈ ಕಡೆ ಸೈಡ್ ಮಾತ್ರನೇ ಎಕ್ಸ್ಟ್ರಾ ಮಾರ್ಜಿನ್ ಇರುತ್ತೆ, ಓಕೆನಾ. ಸಿಂಗಲ್ ಕಟೋರಿ ಬ್ಲೌಸ್ನಲ್ಲಿ ಇದು ಈ ರೀತಿ ಪೇಪರು ನಮಗೆ ಈ ರೀತಿ ಕಟ್ ಮಾಡ್ಕೊಂಡ ನಂತರ ಲೈನಿಂಗಲ್ಲಿ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಬೇಕು. ಶೇಪ್ ಒಂದು ಸರಿ ನೋಡ್ಕೊಳ್ಳಿ, ನಿಮಗೆ ಪರ್ಫೆಕ್ಟ್ ಅನಿಸಿದರೆ ಓಕೆ, ಇಲ್ಲಾಂದರೆ ನೀವು ಶೇಪ್ನ ನೀಟಾಗಿ ಕಟ್ ಮಾಡ್ಕೊಳ್ಬೋದು. ಇದು ಸಿಂಗಲ್ ಕಟೋರಿ ಬ್ಲೌಸು, ಓಕೆನಾ. ಮಾರ್ಕಿಂಗು ಮತ್ತು ಕಟಿಂಗು. ಇದಕ್ಕೆ ನೆಕ್ಸ್ಟ್ ಕ್ರಾಸ್ ಬೆಲ್ಟು. ಅಳತೆ ಬ್ಲೌಸಲ್ಲಿ ಎಷ್ಟೆಷ್ಟು ಇಂಚಿದೆ ಉಕ್ಸ್ಪಟ್ಟಿ ಕಡೆ ಸೈಡ್ ಫಿಟ್ಟಿಂಗ್ ಕಡೆ ನೋಡಿಕೊಂಡು ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಕ್ರಾಸ್ ಬೆಲ್ಟ್ನ ಮಾರ್ಕ್ ಮಾಡಿ ಕಟ್ ಮಾಡಬೇಕು. ಸ್ಲೀವ್ಸು ನಾರ್ಮಲ್ಲು, ಓಕೆನಾ. ನಾನು ಯಾವುದೇ ಬ್ಲೌಸ್ ಆದರೂ ಸ್ಲೀವ್ಸ್ನ ನಾರ್ಮಲ್ಲೇ ತಿಳಿಸ್ಕೊಡ್ತೀನಿ, ವೆರೈಟಿ ಪ್ಯಾಟರ್ನ್ ಸ್ಲೀವ್ಸ್ನ ತಿಳಿಸ್ಕೊಡೋದಿಲ್ಲ. ಯಾಕಂದರೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಕಟಿಂಗು ಮತ್ತು ಸ್ಟಿಚಿಂಗು, ಪ್ಯಾಟ್ರನ್ಸು ಮತ್ತು ಡಿಸೈನ್ಸ್ ಅಲ್ಲ. ಹಾಗಾಗಿ ಸ್ಲೀವ್ಸ್ ನಾರ್ಮಲ್ ಸ್ಲೀವ್ಸ್ ಕಟಿಂಗ್ ಮಾಡೋದು ಆಲ್ರೆಡಿ ನಿಮಗೊಂದು ವಿಡಿಯೋ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಂದು ವೀಡಿಯೋದಲ್ಲೂ ನಾನು ನಿಮಗೆ ಸ್ಲೀವ್ಸ್ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸಿದ್ದೀನಿ. ಆ ರೀತಿ ನಾರ್ಮಲ್ ಸ್ಲೀವ್ಸ್ನ ಕಟಿಂಗ್ ಮಾಡಿದರೆ ಸಾಕು. ಕ್ರಾಸ್ ಬೆಲ್ಟು ಮತ್ತು ಸ್ಲೀವ್ಸು ನಾರ್ಮಲ್ ಇರುತ್ತೆ, ಯಾವ ಬದಲಾವಣೆ ಇರೋದಿಲ್ಲ. ಬ್ಯಾಕ್ ಸೈಡ್ ಪಾರ್ಟು, ಕ್ರಾಸ್ ಬೆಲ್ಟು, ಸ್ಲೀವ್ಸು ನಾರ್ಮಲ್ 4 ಡಾಟ್ ಬ್ಲೌಸಲ್ಲಿ ನೀವು ಯಾವ ರೀತಿ ಆದರೆ ಅಳತೆ ಬ್ಲೌಸ್ನ ತೊಗೊಂಡು ಕಟ್ ಮಾಡ್ತೀರೋ ಸೇಮ್ ಇರುತ್ತೆ. ಫ್ರಂಟ್ ಸೈಡ್ ಪಾರ್ಟಲ್ಲಿ ಮಾತ್ರನೇ ಇಂಪಾರ್ಟೆಂಟು ಈ ಕಟೋರಿ ಬ್ಲೌಸು, ಓಕೆನಾ. ಫ್ರಂಟ್ ಸೈಡ್ ಪಾರ್ಟ್ದು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ, ಯಾವ ರೀತಿ ಏನು ಅಂತ. ಆ ರೀತಿ ನೀವು ಅರ್ಥ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ನ ಮಾಡಿ ಕಟಿಂಗ್ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ಇದು ಸಿಂಗಲ್ ಕಟೋರಿ ಬ್ಲೌಸ್ದು ನಿಮಗೆ ಮಾರ್ಕಿಂಗು ಮತ್ತು ಕಟಿಂಗು. ಇದು ಮೇನ್ ಫ್ಯಾಬ್ರಿಕ್ಕು ಕಟಿಂಗ್ ಮಾಡೋದನ್ನು ಮುಂದಿನ ವೀಡಿಯೋದಲ್ಲಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇಷ್ಟು ಈ ಸಿಂಗಲ್ ಕಟೋರಿ ಬ್ಲೌಸು ಕಟಿಂಗು. ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ, ಹಾಗೆ ಇನ್ಫಾರ್ಮೇಷನ್ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.